ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ ಭಾರತದ ಇತಿಹಾಸದಲ್ಲಿ ಬರುವ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುವ ಮರಾಠ ಸಾಮ್ರಾಜ್ಯದ ಇತಿಹಾಸವನ್ನು ಸರಳ ಹಾಗೂ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋಣ. ಈ ಕ್ಲಾಸ್ ಶಾಲಾ ವಿದ್ಯಾರ್ಥಿಗಳಿಗೂ, ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ಮತ್ತು ಇತಿಹಾಸ ಪ್ರಿಯರಿಗೆ ತುಂಬ ಉಪಯುಕ್ತವಾಗಲಿದೆ. ಮರಾಠ ವಂಶವು 17ನೇ ಶತಮಾನದಲ್ಲಿ ಪಶ್ಚಿಮ ಭಾರತದಲ್ಲಿ ಉದಯವಾಯಿತು. ಈ ವಂಶದ ಸ್ಥಾಪಕರು ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಸ್ವರಾಜ್ಯ, ಧರ್ಮ ರಕ್ಷಣೆ ಮತ್ತು ಜನರ ಹಿತಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು. ಇವಾಗ ನಾವು ಛತ್ರಪತಿ ಶಿವಾಜಿ ಅವರ ಆಳ್ವಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1627ರಿಂದ 1680ರವರೆಗೆ ಆಳ್ವಿಕೆ ಮಾಡಿದರು. ಇವರ ಜನನ 1627 ಫೆಬ್ರವರಿ 19ನೇ ತಾರೀಕು ಪುಣೆಯ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಇವರ ತಂದೆ ಶಹಾಜಿ ಭೋಸ್ಲೆ. ಇವರಿಗೆ ಜೀಜಾಬಾಯಿ ಮತ್ತು ತುಕಾಬಾಯಿ ಎಂಬ ಹೆಂಡತಿಯರಿದ್ದರು. ಶಿವಾಜಿಯವರು ಜೀಜಾಬಾಯಿಯ ಮಗ. ಶಹಾಜಿ ಭೋಸ್ಲೆಯವರು ಆರಂಭದಲ್ಲಿ ಅಹಮದ್ನಗರದ ನಿಜಾಂಶಾಹಿ ಸುಲ್ತಾನರ ಬಳಿಯಲ್ಲಿ ದಳಪತಿ ಹಾಗೂ ಸರದಾರರಾಗಿ ಸೇವೆಗೆ ಸೇರಿಕೊಂಡರು. ಅಲ್ಲಿ ಇದ್ದ ಮಂತ್ರಿ ಮಲಿಕ್ ಅಂಬರ್ನ ಮೆಚ್ಚುಗೆ ಪಡೆದು ಪೂನಾವನ್ನು ಜಾಗೀರಾಗಿ ಪಡೆದುಕೊಂಡರು. ಇದಾದ ನಂತರ ಅಹಮದ್ನಗರವು ಮೊಘಲರ ವಶವಾಯಿತು. ಅದಕ್ಕಾಗಿ ಶಹಾಜಿ ವಿಜಯಪುರ ಸುಲ್ತಾನರ ಮೊಹಮ್ಮದ್ ಆದಿಲ್ ಶಾನ ಸೇವೆಗೆ ಸೇರಿಕೊಂಡನು. ಅಲ್ಲಿ ಇದ್ದ ವಿಜಯಪುರದ ದಳಪತಿ ರಣದುಲ್ಲಾ ಖಾನನ ಜೊತೆ ಸೇರಿ ಕರ್ನಾಟಕದ ಮೇಲೆ ದಾಳಿ ಮಾಡಿ ಪ್ರದೇಶಗಳನ್ನು ಗೆದ್ದುಕೊಂಡನು. ಅದಕ್ಕೋಸ್ಕರ ಈತನಿಗೆ ಬೆಂಗಳೂರನ್ನು ಜಾಗೀರಾಗಿ ಕೊಟ್ಟರು. ಇವನು ಅದಾದ ನಂತರ ತನ್ನ ಪತ್ನಿ ತುಕಾಬಾಯಿಯೊಡನೆ ಬೆಂಗಳೂರಿನಲ್ಲಿ ನೆಲೆಸಿದನು. ಈತ ಬೆಂಗಳೂರಿನಲ್ಲಿ ಗೌರಿ ಮಹಲ್ ನಿರ್ಮಿಸಿದ ಮತ್ತು ಶಹಾಜಿಯ ಇನ್ನೊಬ್ಬ ಪತ್ನಿ ಜೀಜಾಬಾಯಿ ತನ್ನ ಮಗ ಶಿವಾಜಿಯೊಡನೆ ಪುಣೆಯಲ್ಲಿ ನೆಲೆಸಿದರು. ಶಿವಾಜಿಯವರ ರಾಜಕೀಯ ಗುರು ದಾದಾಜಿ ಕೊಂಡದೇವ ಮತ್ತು ಇವರ ಧಾರ್ಮಿಕ ಗುರು ಸಂತ ರಾಮದಾಸರು. ಇವರು ರಚಿಸಿದ ಒಂದು ಗ್ರಂಥ ದಾಸಬೋಧ. ಇವರ ಮೇಲೆ ಪ್ರಭಾವ ಬೀರಿದ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಇವರ ತಾಯಿ ಜೀಜಾಬಾಯಿಯವರು ಇವರು ಗರ್ಭಧಾರಣೆಯಲ್ಲಿ ಇರುವಾಗ ಜನರನ್ನು ಕರೆಸಿಕೊಂಡು ಕೂಡಿಸಿ ಅವರಿಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಬೋಧನೆ ಮಾಡುತ್ತಿದ್ದರು. ಏಕೆಂದರೆ ಶಿವಾಜಿಯು ಹುಟ್ಟಿದಾಗ ಅವರ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಪ್ರಭಾವ ಬೀರಲೆಂದು. ಮತ್ತು ಇವರು ಕಲಿತಿದ್ದ ಯುದ್ಧತಂತ್ರ ಗೆರಿಲ್ಲಾ ಯುದ್ಧತಂತ್ರ. ಅಂಬರ ಮಲಿಕನಿಂದ ಈ ಯುದ್ಧತಂತ್ರವನ್ನು ಕಲಿತಿದ್ದರು. ಈ ಮರಾಠರ ರಾಜಲಾಂಛನ ಖಡ್ಗ ಮತ್ತು ಓಡುತ್ತಿರುವ ಕುದುರೆ ಆಗಿತ್ತು. ಇವರು ರಾಯಗಢವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು. ಇವರ ಕುದುರೆಯ ಹೆಸರು ಕೃಷ್ಣೆ ಮತ್ತು ಇವರ ಖಡ್ಗದ ಹೆಸರು ಭವಾನಿ. ಇವರು ಸಾಕಿದ ಪ್ರೀತಿಯ ನಾಯಿ ವಾಗ್ಯ ಮತ್ತು ಮರಾಠರು ಮಾಡಿಕೊಂಡ ರಾಜಧ್ವಜ ಜರಿಪಟಕ. ಇವರು ವಿಠೋಬಾ ಮತ್ತು ಅಂಬಾಭವಾನಿಯನ್ನು ಪೂಜಿಸುತ್ತಿದ್ದರು. ಅದಕ್ಕೆ ಇವರ ಕುಲದೇವರು ವಿಠೋಬಾ ಮತ್ತು ಅಂಬಾಭವಾನಿ. ಇವರು ಪಶ್ಚಿಮ ಘಟ್ಟಗಳ ಗುಡ್ಡಗಾಡಿನ ಜನರಾದ ಮಾವಳಿ ಜನಾಂಗದವರನ್ನು ಸೇರಿಸಿ ಸೈನಿಕ ತರಬೇತಿಯನ್ನು ನೀಡಿ ಬೃಹತ್ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆದ ಕಾರಣ ಇವರ ಜನಾಂಗ ಮಾವಳಿ. ಇವರ ಮೊದಲ ಪೇಶ್ವೆ ಮೋರೋಪಂತ್ ಪಿಂಗ್ಳೆ. ಇವರ ಪಟ್ಟಾಭಿಷೇಕವಾದದ್ದು 1674 ಜೂನ್ 16ರಂದು ರಾಯಗಢದಲ್ಲಿ. ಕಾಶಿಯ ಬ್ರಾಹ್ಮಣರಾದ ಖಗಭಟ್ಟರು ಛತ್ರಪತಿ ಎಂಬ ಬಿರುದಿನೊಂದಿಗೆ ಇವರಿಗೆ ಪಟ್ಟಾಭಿಷೇಕ ಮಾಡಿದರು. ಶಿವಾಜಿಯವರ ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1646 ತೋರಣದುರ್ಗ ಕೋಟೆ ಮತ್ತು ಪುರಂದರ ಕೋಟೆ ಹಾಗೂ 1648ರಲ್ಲಿ ಚಕನ್ ಕೋಟೆ ಮತ್ತು ಕೊಂಡಾಣ ಅಥವಾ ಸಿಂಹಗಡ ಕೋಟೆ ಇವರು ವಿಜಯಪುರ ಸುಲ್ತಾನರಿಂದ ಗೆದ್ದುಕೊಂಡರು. ಇವರು ತೋರಣದುರ್ಗದ ಬಳಿಯೇ ರಾಯಗಢ ಎಂಬ ಹೊಸ ಕೋಟೆಯನ್ನು ನಿರ್ಮಿಸಿದರು. ಈ ಘಟನೆಯಿಂದ ವಿಜಯಪುರ ಸುಲ್ತಾನರು ಕೆರಳಿದರು. ಅದಕ್ಕೋಸ್ಕರ ತಮ್ಮ ಸೇವೆಯಲ್ಲಿದ್ದ ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆಯನ್ನು ಬಂಧಿಸಿದರು. ಇದಕ್ಕೋಸ್ಕರ ಶಿವಾಜಿಯವರು ತಮ್ಮ ತಂದೆಯನ್ನು ಬಿಡಿಸುವುದಕ್ಕೋಸ್ಕರ
ಕೊಂಡಣ್ಣ ಅಥವಾ ಸಿಂಹಗಡ ಕೋಟೆಯನ್ನು ಬಿಟ್ಟುಕೊಟ್ಟರು. ಇದಾದ ನಂತರ ಶಿವಾಜಿಯವರು 1656ರಲ್ಲಿ ಮರಾಠರ ನಾಯಕನಾದ ಚಂದ್ರರಾವ್ ಮೌರ್ಯನ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಜಾವಳಿ ಕೋಟೆಯನ್ನು ಗೆದ್ದುಕೊಂಡನು. ಇದೇ ವರ್ಷದಲ್ಲಿ ಪ್ರತಾಪಗಡ ಎಂಬ ಹೊಸ ಕೋಟೆಯನ್ನು ಇವರು ನಿರ್ಮಿಸಿದರು. ನಾವು ಇವಾಗ ಶಿವಾಜಿ ಮತ್ತು ಅಫ್ಜಲ್ ಖಾನನ ಹೋರಾಟದ ಬಗ್ಗೆ ತಿಳಿದುಕೊಳ್ಳೋಣ. 1656ರಲ್ಲಿ ದಿನೇ ದಿನೇ ಶಿವಾಜಿಯವರು ಪ್ರಬಲವಾಗಿರುವುದನ್ನು ಕಂಡು ವಿಜಯಪುರದ ಸುಲ್ತಾನರು ತಮ್ಮ ಸಮರ್ಥಕ ದಂಡನಾಯಕನಾದ ಅಫ್ಜಲ್ ಖಾನನನ್ನು ಶಿವಾಜಿಯನ್ನು ಕೊಂದು ತರುವುದಾಗಿ ಆದೇಶಿಸಿದರು. ಅಫ್ಜಲ್ ಖಾನನು 7 ಅಡಿ ಎತ್ತರವಾಗಿದ್ದ ಬೃಹತ್ತಾದ ವ್ಯಕ್ತಿಯಾಗಿದ್ದನು. ಇದನ್ನು ಅರಿತ ಶಿವಾಜಿಯವರು ಪ್ರತಾಪಗಡ ಕೋಟೆಯಲ್ಲಿ ತಾವು ರಕ್ಷಣೆ ಪಡೆದುಕೊಂಡರು. ಆಗ ಅಫ್ಜಲ್ ಖಾನನು ಶಿವಾಜಿಯೊಂದಿಗೆ ಭೇಟಿಯಾಗಲು ಕೃಷ್ಣಜಿ ಭಾಸ್ಕರವರನ್ನು ಆತನ ಆಸ್ಥಾನಕ್ಕೆ ಕಳುಹಿಸಿದರು. ಅದನ್ನು ಒಪ್ಪಿ ಶಿವಾಜಿಯವರು ಅಫ್ಜಲ್ ಖಾನನ ಜೊತೆ ಭೇಟಿಯಾಗಲು ಬಂದಾಗ ಅಫ್ಜಲ್ ಖಾನನು ಒಪ್ಪಂದ ಮಾಡಿಕೊಂಡು ಆಲಿಂಗ ಮಾಡುತ್ತಿರುವಾಗ ಶಿವಾಜಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಶಿವಾಜಿಯವರು ತಮ್ಮ ಕೈಯಲ್ಲಿದ್ದ ವ್ಯಾಘ್ರಕನಿಂದ ಅಫ್ಜಲ್ ಖಾನನ ಹೊಟ್ಟೆ ಹರಿದು ಸೀಳಿ ಆತನನ್ನು ಕೊಂದರು. ವ್ಯಾಘ್ರನಖ ಎಂದರೆ ಹುಲಿಯ ಉಗುರು. ಈಗ ನಾವು ಶಿವಾಜಿ ಮತ್ತು ಮೊಘಲರ ವಿರುದ್ಧ ಹೋರಾಟವನ್ನು ನೋಡೋಣ. ಶಿವಾಜಿ ಮತ್ತು ಶೈಸ್ತಾಖಾನನ ನಡುವಿನ ಹೋರಾಟ 1663. ಔರಂಗಜೇಬನು ಶಿವಾಜಿಯನ್ನು ಹತ್ತಿಕ್ಕಲು ತನ್ನ ಚಿಕ್ಕಪ್ಪ ಶೈಸ್ತಾಖಾನ ಅಥವಾ ಇತರ ದಂಡನಾಯಕನಾದ ಶೈಸ್ತಾಖಾನನನ್ನು ಕಳುಹಿಸಿದರು. ಆಗ ಶೈಸ್ತಾಖಾನನು ಕೊಂಕಣ, ಕಲ್ಯಾಣ, ಪೂನಾ ಕೋಟೆಗಳನ್ನು ವಶಪಡಿಸಿಕೊಂಡನು. ಆಗ ಶಿವಾಜಿಯ ಹಠಾತ್ ದಾಳಿಯಿಂದ ಶೈಸ್ತಾಖಾನನು ತನ್ನ ಕೈ ಬೆರಳು ಕಳೆದುಕೊಂಡು ಓಡಿ ಹೋದನು. ಶೈಸ್ತಾಖಾನನ ಮಗ ಅಬ್ದುಲ್ ಫತಾ ಇಲ್ಲೇ ಸಾವನ್ನಪ್ಪಿದ. ಇದಾದ ಮೇಲೆ ಶಿವಾಜಿ ಮತ್ತು ಜೈಸಿಂಗನ ನಡುವಿನ ಹೋರಾಟ 1665. ಶಿವಾಜಿಯ ದಾಳಿಗಳಿಂದ ಕೆರಳಿದ ಔರಂಗಜೇಬನು ತನ್ನ ಏಕೈಕ ಹಿಂದೂ ದಂಡನಾಯಕನಾದ ಅಂಬರದ ರಾಜ ಜೈಸಿಂಗನ ನೇತೃತ್ವದಲ್ಲಿ ಸೇನಾ ನಾಯಕ ದಿಲೇರ್ ಸಿಂಗ್ ಮತ್ತು ಯುವರಾಜ ಮುಜಾಮ್ನನ್ನು ಕಳುಹಿಸಿದನು. ಜೈಸಿಂಗ್ ಯಶಸ್ವಿ ದಾಳಿ ಮಾಡಿ ಪುರಂದರ ಕೋಟೆ, ಪ್ರತಾಪಗಡ ಕೋಟೆಯನ್ನು ವಶಪಡಿಸಿಕೊಂಡಾಗ ಶಿವಾಜಿಯು ಆತನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಮುಂದಾದನು. ಇವರ ನಡುವೆ ಆದ ಒಪ್ಪಂದವೇ ಪುರಂದರಗಡ ಒಪ್ಪಂದ 1665 ಜೂನ್ 22ರಂದು. ಸ್ವಲ್ಪ ಇಲ್ಲಿ 27 ಅಂತ ಆಗಿದೆ, ಅದನ್ನು 23, 22 ಮಾಡಿಕೊಳ್ಳಿ. ಈ ಒಪ್ಪಂದದಿಂದ ಶಿವಾಜಿಯು ತನ್ನಲ್ಲಿದ್ದ 23 ಕೋಟೆಗಳನ್ನು ಔರಂಗಜೇಬನಿಗೆ ಒಪ್ಪಿಸಿಕೊಟ್ಟು ಕೇವಲ 12 ಕೋಟೆಗಳನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡನು. ಮತ್ತು ಇದಾದ ನಂತರ ಶಿವಾಜಿ ಮತ್ತು ಸಂಭಾಜಿಯವರ ಆಗ್ರಾ ಭೇಟಿ 1666. ಔರಂಗಜೇಬನು ಶಿವಾಜಿಯವರನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳಲು ತಮ್ಮ ದಂಡನಾಯಕನಾದ ಜೈಸಿಂಗನನ್ನು ಶಿವಾಜಿಯ ಬಳಿಗೆ ಕಳುಹಿಸಿ ಆತನನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿಕೊಂಡರು. ಆಗ ಬಂದ ಶಿವಾಜಿಯವರನ್ನು ಔರಂಗಜೇಬನು ಅವಮಾನಿಸಿದ. ಇದೇ ಸಂದರ್ಭದಲ್ಲಿ ಶಿವಾಜಿಯವರು ಔರಂಗಜೇಬನನ್ನು ನಿಂದಿಸಿದ ಕಾರಣಕ್ಕಾಗಿ ಔರಂಗಜೇಬನು ಶಿವಾಜಿ ಮತ್ತು ಆತನ ಮಗನಾದ ಸಂಭಾಜಿಯನ್ನು ಸೆರೆಮನೆ ಇಡಲು ಆದೇಶಿಸಿದ. ಬಂಧನದಲ್ಲಿದ್ದ ಶಿವಾಜಿಯವರು ಉಪಾಯವನ್ನು ಹೂಡಿಕೊಂಡು ತಾವು ಅನಾರೋಗ್ಯದಿಂದ ಇದ್ದೇವೆ, ನಮ್ಮ ಕೊನೆಯ ದಿನವಿದೆ ಎಂದು ಅವರನ್ನು ಹೇಳಿ, ನಾವು ದಿನಾಲೂ ಬ್ರಾಹ್ಮಣರಿಗೆ ಮತ್ತು ಭಿಕ್ಷುಕರಿಗೆ ಹಣ್ಣನ್ನು, ಸಿಹಿ ತಿಂಡಿಗಳನ್ನು ಹಂಚಬೇಕು ಎಂದು ಕೇಳಿಕೊಂಡಾಗ ಅವರು ಒಪ್ಪಿದರು. ಆಗ ದಿನಾಲೂ ಹಣ್ಣಿನ ಬುಟ್ಟಿ, ಸಿಹಿ ತಿಂಡಿಗಳು ಬರುತ್ತಿದ್ದವು. ಕೆಲ ಕಾಲ ಸೈನಿಕರು ಆ ಬುಟ್ಟಿಗಳನ್ನು ಪರೀಕ್ಷಿಸಿದರು. ಅದಾದ ಕೆಲವು ದಿನಗಳ ನಂತರ ಪರೀಕ್ಷಿಸುವುದನ್ನು ಬಿಟ್ಟ ಕಾರಣದಿಂದಾಗಿ ಶಿವಾಜಿಯವರು ಒಂದು ದಿನ ಆ ಹಣ್ಣಿನ ಬುಟ್ಟಿಯಲ್ಲಿ ಕುಳಿತುಕೊಂಡು ಪರಾರಿಯಾದರು. ಅವರು ನವೆಂಬರ್ 30, 1666ರಲ್ಲಿ ಬ್ರಾಹ್ಮಣ ವೇಷದಲ್ಲಿ ಪರಾರಿಯಾದರು. ಈತನು ತಪ್ಪಿಸಿಕೊಂಡಾದ ನಂತರ 1670ರಲ್ಲಿ ಮೊಘಲರೊಡನೆ ಪುನಃ ದಾಳಿ ಆರಂಭಿಸಿ ಮತ್ತೆ
ಕೊಟ್ಟಿರುವ 23 ಕೋಟೆಗಳನ್ನು ವಶಪಡಿಸಿಕೊಂಡನು. ಇವಾಗ ನಾವು ಶಿವಾಜಿಯ ಪಟ್ಟಾಭಿಷೇಕದ ಬಗ್ಗೆ ತಿಳಿದುಕೊಳ್ಳೋಣ. ಇವರಿಗೆ 1674 ಜೂನ್ 16ರಂದು ರಾಯಗಢದಲ್ಲಿ ಪಟ್ಟಾಭಿಷೇಕವಾಯಿತು. ಅಲ್ಲಿ ಕಾಶಿಯ ಬ್ರಾಹ್ಮಣ ಗಗಭಟ್ಟನ ನೇತೃತ್ವದಲ್ಲಿ ಛತ್ರಪತಿ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದನು. ಇವರು ಕರ್ನಾಟಕದ ಯಾದವಿ ಕಲಹದಲ್ಲಿ ಕೆಳದಿ ರಾಣಿ ಚೆನ್ನಮ್ಮಳಿಗೆ ಸಹಾಯ ಮಾಡಿದರು. ಇವರು ಮತ್ತು ನಮ್ಮ ಮೈಸೂರಿನ ಚಿಕ್ಕರಾಜ್ ದೇವರಾಜ್ ಒಡೆಯರಿಂದ ಸೋತರು. ಇವರು ಮರಣ ಹೊಂದಿದ್ದು 1680ರಲ್ಲಿ. ನಾವು ಇವಾಗ ಶಿವಾಜಿಯ ಆಡಳಿತ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಜನಸಮೂಹದ ಹಿತಕ್ಕಾಗಿ ಇವರು ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲವನ್ನು ನೇಮಿಸಿದರು. ಅದರಲ್ಲಿ ಪೇಶ್ವೆಯು ಪ್ರಧಾನಮಂತ್ರಿ, 2ನೇದು ಸುಮಂತ ವಿದೇಶಾಂಗ ಮಂತ್ರಿ, 3 ಅಮಾತ್ಯ ಹಣಕಾಸು ಮಂತ್ರಿ ಮತ್ತು ಮಂತ್ರಿ ರಾಜನ ಆಪ್ತ ಕಾರ್ಯದರ್ಶಿ, 5 ಸರ್ನೋಬತ್ ಎಂದರೆ ಮುಖ್ಯ ಸೇನಾಪತಿ, 6ನೇದು ಸಚಿವ ಎಂದರೆ ಲೆಕ್ಕಾಧಿಕಾರಿ ಮತ್ತು 7ನೇದಾಗಿ ಪಂಡಿತರಾವ್ ರಾಜನ ಆಧ್ಯಾತ್ಮಿಕ ಸಲಹೆಗಾರ, 8ನೇದು ನ್ಯಾಯಾಧೀಶ ರಾಜ್ಯದ ಉನ್ನತ ತೀರ್ಪುಗಾರನಾಗಿದ್ದ. ಶಿವಾಜಿಯ ಆಳ್ವಿಕೆಯಲ್ಲಿ ಅವರು ಅರ್ಹತೆ ಆಧಾರದ ಮೇಲೆ ಮಂತ್ರಿಗಳನ್ನು ನೇಮಿಸುತ್ತಿದ್ದರು ಮತ್ತು ಜಾಗೀರ ಬದಲಾಗಿ ಹಣದ ರೂಪದಲ್ಲಿ ವೇತನ ನೀಡಿದರು. ಇವರು ದಕ್ಷತೆಯನ್ನು ಹೆಚ್ಚಿಸಲು ಅಧಿಕಾರಿಗಳನ್ನು ವರ್ಗಾಯಿಸಿದರು ಮತ್ತು ಮರಾಠಿಯನ್ನು ಆಡಳಿತ ಭಾಷೆಯನ್ನಾಗಿ ಆಳ್ವಿಕೆ ಮಾಡಿದರು. ಇವರ ಕಂದಾಯ ಪದ್ಧತಿ. ಇವರು ಕಂದಾಯವನ್ನು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ವರ್ಗೀಕರಿಸಿದರು. ಇವರ ಕಾಲದಲ್ಲಿದ್ದ ಕಂದಾಯವು 2 ರೀತಿ, ಚೌತ್ ಮತ್ತು ಸರ್ದೇಶ್ಮುಖಿ. ಚೌತ್ ಅಂದರೆ 1/4, ಸರ್ದೇಶ್ಮುಖಿ ಅಂದರೆ 1/10. ಚೌತ್ ಎಂದರೆ ಶತ್ರುಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಹೇರುವುದು. ಇವರು 4ರಲ್ಲಿ 1 ಭಾಗವನ್ನು ಕಂದಾಯ ವಸೂಲಿ ಮಾಡುತ್ತಿದ್ದರು. ಇದರ ಪ್ರತಿಯಾಗಿ ಅವರಿಗೆ ರಕ್ಷಣೆ ನೀಡುತ್ತಿದ್ದರು. ಇದಾದ ನಂತರ ಸರ್ದೇಶ್ಮುಖಿ. ಇವರ ಸ್ವಂತ ಅಂದರೆ ಮಿತ್ರ ಪ್ರದೇಶದ ಮೇಲೆ ಕಂದಾಯ ಹೇರುತ್ತಿದ್ದರು. ಅದು 10ರ 1 ಭಾಗ. ಇವಾಗ ನಾವು ಅವರ ಸೇನಾಡಳಿತದ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಸೇನಾಡಳಿತವು ಅಶ್ವಪಡೆಯಿಂದ, ಗಜಪಡೆಯಿಂದ ಮತ್ತು ಕಾಲ್ದಳದಿಂದ, ಒಂಟೆಪಡೆ, ನೌಕಾಪಡೆ ಮತ್ತು ಫಿರಂಗಿ ಪಡೆಯಿಂದ ಕೂಡಿತ್ತು. ಅಶ್ವಪಡೆಯ ಮಹಾದಂಡನಾಯಕನಿಗೆ ಸರ್ರಿ ಸೌಬತ್ ಎನ್ನುವರು. ಇವರ ನೌಕಾಪಡೆಯ ಕೇಂದ್ರ ಕೊಲಾಬವಾಗಿತ್ತು. ಇದು ಮಹಾರಾಷ್ಟ್ರದಲ್ಲಿದೆ. ಇವರ ಪ್ರಸಿದ್ಧ ನೌಕಾದಳಪತಿ ಕಾನ್ಹೋಜಿ ಅಂಗ್ರೆ. ಮತ್ತು ಮರಾಠಿ ಭಾಷೆಗಾಗಿ ಇವರು ಮೋದಿ ಲಿಪಿಯನ್ನು ಕಂಡುಹಿಡಿದರು. ಇವರ ಪ್ರಾಂತಾಡಳಿತವನ್ನು 4 ಭಾಗವಾಗಿ ವಿಂಗಡಿಸಿದರು. 1 ತರಫ್, ಇನ್ನೊಂದು ಸರ್ಕಾರ, ಇನ್ನೊಂದು ಪರಗಣ, ಗ್ರಾಮ. ತರಫ್ಗಳನ್ನು ವಿಂಗಡಿಸಿ ಸರ್ಕಾರವಾಗಿ, ಸರ್ಕಾರ ಎಂದರೆ ಜಿಲ್ಲೆ, ಸರ್ಕಾರವನ್ನು ವಿಂಗಡಿಸಿ ಪರಗಣ, ಪರಗಣವನ್ನು ತಾಲೂಕು, ತಾಲೂಕುವನ್ನು ವಿಂಗಡಿಸಿ ಗ್ರಾಮ. ಇಲ್ಲಿ ತರಫ್ಗಳ ಮುಖ್ಯಸ್ಥ ತರಫ್ದಾರರು, ಸರ್ಕಾರದ ಮುಖ್ಯಸ್ಥ ಅಥವಾ ಜಿಲ್ಲೆಯ ಮುಖ್ಯಸ್ಥ ದೇಶ್ಮುಖ್ ಅಥವಾ ದೇಸಾಯಿ, ಪರಗಣದ ಮುಖ್ಯಸ್ಥ ಶೇಖ್ದಾರ್, ಗ್ರಾಮದ ಮುಖ್ಯಸ್ಥ ಚೌಕಿದಾರ್. ಶಿವಾಜಿ ಅವರಿಗೆ ಇದ್ದ ಬಿರುದುಗಳು. ಛತ್ರಪತಿ, ಔರಂಗಜೇಬನಿಂದ ರಾಜ ಎಂಬ ಬಿರುದು ಪಡೆದುಕೊಂಡರು. ಇವರಿಗೆ ಬ್ರಾಹ್ಮಣದ ಪ್ರತಿಪಾಲಕ ಎನ್ನುವರು, ಹಿಂದೂ ಹೃದಯ ಸಾಮ್ರಾಟ ಎನ್ನುವರು. ಇವರು ಹಿಂದೂ ಧರ್ಮವನ್ನು ಅಖಂಡ ಭಾರತದಲ್ಲಿ ಸ್ಥಾಪಿಸಲು ಹೋರಾಡಿದರು. ಇವರನ್ನು ಭಾರತದ ನೌಕಾಪಡೆಯ ಪಿತಾಮಹ ಎಂದು ಕರೆಯುತ್ತಾರೆ. ಶಿವಾಜಿಯವರ ನಂತರ ಮಗ ಸಂಭಾಜಿಯವರು ಆಳ್ವಿಕೆಗೆ ಬಂದರು. ಇವರು 1680ರಿಂದ 1689ರವರೆಗೆ ಆಳ್ವಿಕೆ ಮಾಡಿದರು. ಇವರು ಔರಂಗಜೇಬನ ಸೈನಿಕರು ಬಹದ್ದೂರ್ ಕೋಟೆಯಲ್ಲಿ ಬಂಧಿಸಿದರು ಮತ್ತು ಇವರು ಬಹಳಷ್ಟು ಚಿತ್ರಹಿಂಸೆ ನೀಡಿ ಇವರನ್ನು ಜೀವಂತವಾಗಿ ಸುಡಲಾಯಿತು. ಇವರಿಗೆ ಸಿಂಹದ ಮರಿ ಎಂದು ಕರೆಯುವರು. ಇವರ ನಂತರ ರಾಜಾರಾಮ್ ಆಳ್ವಿಕೆಗೆ ಬಂದರು. ಇವರ ಆಳ್ವಿಕೆಯ ಕಾಲ 1689ರಿಂದ 1700ರವರೆಗೆ. ಔರಂಗಜೇಬನ ವಿರುದ್ಧ 4 ಬಾರಿ ಯುದ್ಧ ಮಾಡಿದರು.
4 ಬಾರಿ ಯುದ್ಧ ಮಾಡಿ ಸೋತಿ ಫಲಾನಯವಾದಾಗ ಕೆಳದಿಯ ಚೆನ್ನಮ್ಮಳಾದ ನಮ್ಮ ಕರ್ನಾಟಕದ ರಾಣಿ ಇವರಿಗೆ ಆಶ್ರಯ ನೀಡಿದಳು. ಇದಾದ ನಂತರ 2ನೇ ಶಿವಾಜಿಯವರು ಆಳ್ವಿಕೆಗೆ ಬಂದರು. ಇವರು 1700ರಿಂದ 1707. ಇವರು ಅಪ್ರಾಪ್ತ ಬಾಲಕನಾಗಿದ್ದ ಕಾರಣಕ್ಕಾಗಿ ತಾರಾಬಾಯಿ ಶಿಂದೆ ಅವರು ಆಳ್ವಿಕೆ ಮಾಡಿದರು. ಇವರು ರಾಜಾರಾಮನ ಹೆಂಡತಿಯಾಗಿದ್ದರು. ಮೊಘಲರ 1ನೇ ಬಹದ್ದೂರ್ ಶಾ ಸಾವುನನ್ನು ಬಿಡುಗಡೆಗೊಳಿಸಿದಾಗ ಸಾವು ತಾರಾಬಾಯಿ ಜೊತೆ 1707ರಲ್ಲಿ ಖೇಡಾ ಕದನದಲ್ಲಿ ತಾರಾಬಾಯಿಯನ್ನು ಸಾವು ಸೋಲಿಸಿದನು. ಇದಾದ ನಂತರ ಸಾವು ಅಧಿಕಾರಕ್ಕೆ ಬಂದನು. ಸಾವುವಿನ ಆಳ್ವಿಕೆ 1707ರಿಂದ 1713. ಸಾವುವಿನ ಅವಧಿಯಲ್ಲಿ ಪೇಶ್ವೆಗಳ ಆಡಳಿತ ಆರಂಭವಾಯಿತು. ನಾವು ಈಗ ಪೇಶ್ವೆಗಳ ಆಡಳಿತ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಆಡಳಿತ ಕಾಲವು 1713ರಿಂದ 1818 ಆಗಿತ್ತು. ಇದರಲ್ಲಿ 1ನೇ ಪೇಶ್ವೆ ಬಾಲಾಜಿ ವಿಶ್ವನಾಥ್ 1713ರಿಂದ 1720. ತದನಂತರ 1ನೇ ಬಾಜಿರಾವ್ 1720ರಿಂದ 1740 ಮತ್ತು ಬಾಲಾಜಿ ಬಾಜಿರಾವ್ 1740ರಿಂದ 1761 ಮತ್ತು 1ನೇ ಮಾಧವರಾವ್ 1761ರಿಂದ 1772 ಮತ್ತು ರಘುನಾಥ್ ಪೇಶ್ವೆ 1772ರಿಂದ 1773 ಮತ್ತು 2ನೇ ಮಾಧವರಾವ್ 1773ರಿಂದ 1795 ಮತ್ತು ಕೊನೆಯದಾಗಿ 2ನೇ ಬಾಜಿರಾವ್ 1795ರಿಂದ 1818. ಇವಾಗ ನಾವು ಪೇಶ್ವೆಗಳಲ್ಲಿ ಮೊದಲ ಪೇಶ್ವೆ ಆದ ಬಾಲಾಜಿ ವಿಶ್ವನಾಥ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಸಾವುವನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಆರಂಭಿಸಿದರು. ಇವರ ರಾಜಧಾನಿ ಪುಣೆ. ಇವರ ಮೊದಲ ಹೆಸರು ಬಾಲಾಜಿ ಭಟ್ಟ. ಇವರಿಗಿದ್ದ ಬಿರುದು ಸೇನಾಕರ್ತೆ. ಇವರು ವೇತನದ ಬದಲು ಜಾಗೀರನ್ನು ಕೊಡಲು ಆರಂಭಿಸಿದರು. ಇವರ ನಂತರ 1ನೇ ಬಾಜಿರಾವ್ ಆಳ್ವಿಕೆಗೆ ಬಂದ 1720ರಿಂದ 1740. ಇವನು ಪೇಶ್ವೆಗಳಲ್ಲಿಯೇ ಪ್ರಸಿದ್ಧನು. ಈತನಿಗೆ 2ನೇ ಶಿವಾಜಿ ಎಂದು ಕರೆಯುತ್ತಿದ್ದರು. ಇವನು ಹಿಂದೂ ಪಾದಶಾಹಿ ನೀತಿಯನ್ನು ಜಾರಿಗೆ ತಂದ. ಸಂಪೂರ್ಣವಾಗಿ ಭಾರತವನ್ನು ಹಿಂದೂ ಧರ್ಮವಾಗಿ ಮಾಡುವುದು ಈತನ ಉದ್ದೇಶವಾಗಿತ್ತು. ಈತನು ಕೂಡ ಗೆರಿಲ್ಲಾ ಯುದ್ಧ ತಂತ್ರವನ್ನು ಕಲಿತಿದ್ದನು. ಈತನ ಹೆಂಡತಿ ಕಾಶಿಬಾಯಿ. ನಂತರ ಈತನು ಮಸ್ತಾನಿಯನ್ನು ಪ್ರೀತಿಸಿ ಮದುವೆ ಆದ. ಮಸ್ತಾನಿಗೋಸ್ಕರ ಮಸ್ತಾನಿ ಮಹಲನ್ನು ನಿರ್ಮಿಸಿದನು. ಈತನು 1728ರಲ್ಲಿ ಪಾಲ್ಕೋಡ ಕದನದಲ್ಲಿ ಹೈದರಾಬಾದ್ ನಿಜಾಮ ಅಸಫ್ ಜಾನನ್ನು ಸೋಲಿಸಿದನು. ಆತನ ಜೊತೆ ಮಂಗಿ ಶಿವಗಾಮ್ ಒಪ್ಪಂದ ಮಾಡಿಕೊಂಡ. ಈತನ ನಂತರ ಬಾಜಿರಾವ್ ಆಳ್ವಿಕೆಗೆ ಬಂದನು. ಆತನು 1740ರಿಂದ 1761ರವರೆಗೆ ಆಳ್ವಿಕೆ ಮಾಡಿದ್ದ. ಈತನು ತಂದೆ ಜಾರಿಗೆ ತಂದಿದ್ದ ಹಿಂದೂ ಪಾದಶಾಹಿ ನೀತಿಯನ್ನು ಬಿಟ್ಟು ಆಳ್ವಿಕೆ ಮಾಡಿದನು. ಇವನು ಪಾಶ್ಚಾತ್ಯ ಯುದ್ಧ ಸಂಸ್ಕೃತಿಯನ್ನು ತನ್ನ ಆಳ್ವಿಕೆಯಲ್ಲಿ ಅಳವಡಿಸಿಕೊಂಡ. ಈತನ ಆಳ್ವಿಕೆಯಲ್ಲಿ 3ನೇ ಪಾಣಿಪತ್ ಕದನ ಜರುಗಿತು 1761 ಜನವರಿ 14. ಈ ಕದನವು ಬಾಲಾಜಿ ಬಾಜಿರಾವ್ ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು. ಇವನ ನಂತರ 1ನೇ ಮಾಧವರಾವ್ ಆಳ್ವಿಕೆಗೆ ಬಂದನು 1761 1772. ಅಹಮದ್ ಶಾ ವಶಪಡಿಸಿಕೊಂಡ ಎಲ್ಲ ಪ್ರದೇಶವನ್ನು ಈತನು ಮರಳಿ ಪಡೆದುಕೊಂಡನು. ಈತನ ಕಾಲವನ್ನು ಮರಾಠರ ಸುವರ್ಣಯುಗ ಎನ್ನುವರು. ಈತನು ಮೈಸೂರಿನ ಮೇಲೆ ದಾಳಿ ಮಾಡಿದನು ಮತ್ತು ಕರ್ನಾಟಕದ ಶೃಂಗೇರಿಯ ಶಾರದಾ ಪೀಠ ನಾಶ ಮಾಡಿದ್ದ. ಈ ನಾಶವಾದ ಶೃಂಗೇರಿಯ ಶಾರದಾ ಪೀಠವನ್ನು ಮರು ಸ್ಥಾಪಿಸಲು ಟಿಪ್ಪು ಸುಲ್ತಾನರು ಧನ ಸಹಾಯ ಮಾಡಿದವರು. ಇದಾದ ನಂತರ ರಘುನಾಥ್ ಪೇಶ್ವೆ ಅವರು ಆಡಳಿತ ಮಾಡಿದರು. ಇವರು 1772ರಿಂದ 1773. ಇವರ ಆಳ್ವಿಕೆಯಲ್ಲಿ ಅಂಥದ್ದೇನು ಪ್ರಸಿದ್ಧ ಏನೂ ಆಗಲಿಲ್ಲ. ಇವರ ನಂತರ 2ನೇ ಮಾಧವರಾವ್ ಆಳ್ವಿಕೆಗೆ ಬಂದರು. ಇವರು 1773ರಿಂದ 1795ರವರೆಗೆ ಆಳ್ವಿಕೆ ಮಾಡಿದರು. ಇವರ ಕಾಲದಲ್ಲಿ 1ನೇ ಆಂಗ್ಲೋ ಮರಾಠ ಯುದ್ಧ ಜರುಗಿತು 1775ರಿಂದ 1780. ನಾವು ಕೊನೆಗೆ
ಆಂಗ್ಲೋ ಮರಾಠರ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಾಲ್ಬೈ ಒಪ್ಪಂದದಿಂದ ಕೊನೆಗೊಂಡಿತು. ಇವರ ನಂತರ ಕೊನೆಯದಾಗಿ ಆಡಳಿತಕ್ಕೆ ಬಂದವರು ಎರಡನೇ ಬಾಜಿರಾಯ. ಅವರು 1795ರಿಂದ 1818ರವರೆಗೆ ಆಳ್ವಿಕೆ ಮಾಡಿದವರು. ಇವರ ಕಾಲದಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ, ಬೆಸಿನ್ ಒಪ್ಪಂದವಾಯಿತು ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧ. ಇದರಲ್ಲಿ ಪೇಶ್ವೆ ಹುದ್ದೆ ರದ್ದಾಯಿತು. ಪೇಶ್ವೆ ಹುದ್ದೆ ರದ್ದು ಮಾಡಿದವರು ಲಾರ್ಡ್ ಮಾರ್ಕ್ವೆಸ್ ಹೇಸ್ಟಿಂಗ್ 1818ರಲ್ಲಿ. ಪೇಶ್ವೆ ಹುದ್ದೆ ರದ್ದಾದ ನಂತರ ಮರಾಠ ಸಾಮ್ರಾಜ್ಯವು 5 ಭಾಗವಾಗಿ ಒಡೆದು ಹೋಯಿತು. ಅದರಲ್ಲಿ ಪುಣೆಯ ಪೇಶ್ವೆಗಳು, ಬರೋಡದ ಗಾಯಕ್ವಾಡ್ಗಳು, ಗ್ವಾಲಿಯರ್ನ ಸಿಂಧಿಯಾಗಳು, ಇಂದೋರ್ನ ಹೋಳ್ಕರ್ ಮತ್ತು ನಾಗ್ಪುರದ ಭೋಸ್ಲೆಗಳು. ನಾವು ಇವಾಗ ಮರಾಠರು ಮತ್ತು ಆಂಗ್ಲರ ನಡುವೆ ಆದ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ 3 ಯುದ್ಧಗಳಾಗುತ್ತವೆ. ಅದರಲ್ಲಿ ನಾವು ಮೊದಲನೇದಾಗಿ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನೋಡೋಣ. ಇದು 1775ರಿಂದ 1782ರವರೆಗೆ ನಡೆಯಿತು. ಇದರಲ್ಲಿ ಎರಡನೇ ಮಾಧವರಾವ್ ಮತ್ತು ವಾರನ್ ಹೇಸ್ಟಿಂಗ್ ಇವರ ನಡುವೆ ಯುದ್ಧ ಆದ ನಂತರ ಇವರ ನಡುವೆ ಆದ ಒಪ್ಪಂದ ಸಾಲ್ಬೈ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803-1805. ಇದು ಎರಡನೇ ಬಾಜಿರಾವ್ ಮತ್ತು ಲಾರ್ಡ್ ವೆಲೆಸ್ಲಿ ನಡುವೆ ನಡೆಯಿತು. ಇಲ್ಲಿ ಆದ ಒಪ್ಪಂದ ಬೆಸಿನ್ ಒಪ್ಪಂದ. ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ಇದು ಎರಡನೇ ಬಾಜಿರಾವ್ ಮತ್ತು ಲಾರ್ಡ್ ಮಾರ್ಕ್ವೆಸ್ ಹೇಸ್ಟಿಂಗ್ ನಡುವೆ ನಡೆಯಿತು. ಬಂಗಾಳದ ಗವರ್ನರ್ ಜನರಲ್ ಆದ ಲಾರ್ಡ್ ಮಾರ್ಕ್ವೆಸ್ ಹೇಸ್ಟಿಂಗ್ ಅವರು ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಿದರು. ಈ ಕ್ಲಾಸ್ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.